ತರಿಸಿದ್ದೀನಿ, ದಟ್ ಟು ಫಾರ್ ಡೆಕೋರೇಷನ್. ಸೊ ಇಲ್ಲಿ ಲೈಟ್ ಹತ್ಕೋತಾ ಇದೆ. ಸೊ ಇವಾಗ ವಾಪಸ್ ತೆಗೆದುಬಿಡೋಣ. ಇದು ನೋಡಿ, ತೆಗೆದ ಮೇಲೆ ಲೈಟ್ 1050 2000ವರೆಗೂ ಹೇಳ್ತಾಯಿದ್ರು. ಸೊ ಐ ಥಾಟ್ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಬೇಡ. 4 ಡಿಫ್ರೆಂಟ್ ಸೈಜಸಲ್ಲಿ ಬರ್ತವೆ ಇವು. ಆ್ಯಂಡ್ ಇಟ್ ಇಸ್ ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ತೀನಿ. ಲಕ್ಷ್ಮಿ ಇಸ್ ತಾವರೆ ಪ್ರಿಯಾ. ಆ್ಯಂಡ್ 69 ರೂಪೀಸ್ ಪೇ ಮಾಡಿದ್ದೀನಿ, ಯಾಕಂದರೆ ನಾನು 40 ರಿಟರ್ನ್ ಗಿಫ್ಟ್ಸ್ ತರಿಸಿದ್ದೀನಲ್ವಾ. ಸೊ ಅದಕ್ಕೋಸ್ಕರ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನ ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದೆ, ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಶಾಪಿಂಗ್, ಟ್ರಾವ್ಲಿಂಗ್, ಲೈಫ್ ಸ್ಟೈಲ್, ಫುಡ್, ಈ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಿಮಗೇನಾದ್ರು ಈ ಕಾನ್ಸೆಪ್ಟ್ಸಲ್ಲಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಆ್ಯಂಡ್ ನಿಮ್ಗೆಲ್ಲರಿಗೂ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬದ್ದು ಎಪಿಸೋಡ್ 1 ನೋಡಿದ್ದೀರಾ, ದಟ್ ಇಸ್ ದಿ ಟಿಪ್ಸ್ ವ್ಲಾಗ್. ಈ ವ್ಲಾಗಲ್ಲಿ ಈ ಸತಿ ಕೆಲವೊಂದು ಐಟಮ್ಸ್ನ ಮೀಶೋಯಿಂದ ತರಿಸಿದ್ದೀನಿ, ದಟ್ ಟು ಫಾರ್ ಡೆಕೋರೇಷನ್. ಸೊ ಒಂದೊಂದೇ ನಿಮ್ಮ ಜೊತೆ ಅನ್ಬಾಕ್ಸ್ ಮಾಡೋಣ. ಐ ಹ್ಯಾವ್ ನಾಟ್ ಇವನ್ ಅನ್ಬಾಕ್ಸ್. ಸೊ ದ ಫಸ್ಟ್ ಥಿಂಗ್ ಬಂದು ಇದು ಪ್ರೈಸಸ್ ಕೂಡ ನಿಮ್ಗೆ ಹೇಳ್ತೀನಿ, ಆ್ಯಂಡ್ ಅದು ಪಿಕ್ಚರ್ಸ್ ಕೂಡ ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಸೊ ದ ಫಸ್ಟ್ ಥಿಂಗ್ ಇಸ್ ದಿಸ್ ಇಸ್ ಸೊ ನೋಡಿ, ಇದು ಬಂದು ನನ್ನ ಫಸ್ಟ್ ಐಟಮ್. ಲೆಟ್ ಮೀ ಶೋ ಯು. ಹಾಂ, ಇದು ಏನಂದರೆ ದೀಸ್ ಆರ್ ಲೋಟಸ್. ಏನು ಅಂದರೆ ದೀಸ್ ಆರ್ ಲೋಟಸ್, ಆಯಿತಾ. ಅದು ವಾಟರ್ ಸೆನ್ಸರ್ ಲೋಟಸ್. ಅಂದರೆ ನೀವು ಒಂದು ನೀರು ಒಳಗಡೆ ಇದನ್ನ ಇಟ್ಟರೆ ಲೈಟ್ ಬರುತ್ತೆ. ದಟ್ ಈಸ್ ದಿ ಫಸ್ಟ್ ಥಿಂಗ್ ದಟ್ ಐ ಹ್ಯಾವ್ ಬಾಟ್. ನಿಮ್ಗೊಂದು ಡೆಮೋ ಕೂಡ ಒಂದು ಜಗ್ ಒಳಗಡೆ ನೀರು ಹಾಕಿಟ್ಟಿದ್ದೀನಿ. ಸೊ ಇಲ್ಲಿ ಲೈಟ್ ಹತ್ಕೋತಾ ಇದೆ. ಸೊ ಇವಾಗ ವಾಪಸ್ ತೆಗೆದುಬಿಡೋಣ. ಇದು ನೋಡಿ, ತೆಗೆದ ಮೇಲೆ ಲೈಟ್ ಆಫ್ ಆಗ್ತಾ ಇದೆ. ಅಂದರೆ ವಾಟರ್ ಸೆನ್ಸರ್ ಲೋಟಸ್ ಇದು ಪ್ಯಾಕ್ ಆಫ್ 4 ತರಿಸಿದ್ದೀನಿ, ಬಿಕಾಸ್ ಒಂದು ಡೆಕೋರೇಟಿವ್ ಐಟಮ್ ಇದೆ. ಸೊ ಅದಕ್ಕೋಸ್ಕರ ಅಂತ ಹೇಳಿ ಇದನ್ನ ತರಿಸಿದ್ದು. ಆ್ಯಂಡ್ ಈ ಸೆನ್ಸರ್ ಲೋಟಸ್ಗೆ ನಾನು ಪೇ ಮಾಡಿರೋದು ಬಂದು ಜಸ್ಟ್ 229 ರೂಪೀಸ್, 230 ರೂಪೀಸ್ ಏನೋ ಪೇ ಮಾಡಿದ್ದೀನಿ ಈ ಲೋಟಸ್ಗೆ. ಸೊ ಇದು ನೆಕ್ಸ್ಟ್ ಐಟಮ್ ಏನು ಅಂತ ನೋಡೋಣ. ಸೊ ನೆಕ್ಸ್ಟ್ ಬಂದು ದಿಸ್ ಡೆಕೋರೇಟಿವ್ ಪ್ಲೇಸ್. ಇದನ್ನು ಡ್ರೈ ಫ್ರೂಟ್ಸ್ ಇಡೋಕ್ಕೆ ಅಂತ ಹೇಳಿ ತರಿಸಿದ್ದೀನಿ. ಇದು ಒಂದು ಪ್ಲೇಟ್ ಮತ್ತು 4 ಬೌಲ್ಸ್ ಬರುತ್ತೆ ಈ ಥರ. ಇದು ಸುತ್ತ ಇದ್ರ ತುಂಬ ಡ್ರೈ ಫ್ರೂಟ್ಸ್ ಇಟ್ಟು ಈ ಪ್ಲೇಟ್ನ ಡೆಕೋರೇಷನ್ಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ನಾನು ಅಂದರೆ ಐ ಹ್ಯಾವ್ ಪೇಡ್ ಅರೌಂಡ್ ಸಮಥಿಂಗ್ 553 ರೂಪೀಸ್ ಏನೋ ಪೇ ಮಾಡಿದ್ದೀನಿ. ಇದೊಂದು ತಟ್ಟೆ ಪ್ಲಸ್ ಇದೊಂದು ಏನದು 4 ಬೌಲ್ಸ್ಗೆ. ಆ್ಯಂಡ್ ನೀವು ಗೆಸ್ ಮಾಡ್ಬೋದು, ದಿಸ್ ಆರ್ ಸಿಲ್ವರ್ ಕೋಟೆಡ್ ಪ್ಲೇಟ್ಸ್, ನಾಟ್ ಜರ್ಮನ್ ಸಿಲ್ವರ್, ಕೂಡ ಸಿಲ್ವರ್ ಕೋಟೆಡ್ ಪ್ಲೇಟ್ಸ್. ಬೇರೆ ಕಡೆ ಎಲ್ಲ ಕೇಳಿದಾಗ ಅರೌಂಡ್ 1000, 1050, 2000ವರೆಗೂ ಹೇಳ್ತಾಯಿದ್ರು. ಸೊ ಐ ಥಾಟ್ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಬೇಡ ಅಂಥೇಳಿ ಇದೊಂದು ಸೆಟ್ನ ತರಿಸ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ. ನೆಕ್ಸ್ಟ್ ಬಂದು ದಿಸ್ ಬಾಕ್ಸ್. ಇದನ್ನ ಓಪನ್ ಮಾಡೋಣ ಏನಿದೆ ಇದರಲ್ಲಿ ಅಂತ. ಹಾಂ, ಇದು ಬಂದು ದೀಪಾಸ್. ಇದು ಒಂದನ್ನ ನಿಮಗೆ ಫಿಕ್ಸ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಈ ಸತಿ ಎಲ್ಲನೂ ಡೆಕೋರೇಟಿವ್ ಐಟಮ್ಸ್ನ ಮೀಶೋಯಿಂದನೇ ಯಾಕೆ ತರಿಸ್ತೆ ಅಂದರೆ ಬೇರೆ ಕಡೆ ಚಿಕ್ಕಪೇಟೆಲ್ಲೂ ತರ್ಬೋದಿತ್ತು, ಬಟ್ ಅದೇ ಚಿಕ್ಕಪೇಟೆಯಲ್ಲಿ ನಮ್ಗೆ ತುಂಬ ಎಕ್ಸ್ಪೆನ್ಸಿವ್ ಅನಿಸ್ತು, ಅದಕ್ಕೋಸ್ಕರ ತರಿಸಿಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ಇದೆಷ್ಟು ಹೆವಿ ಇದೆ ಗೊತ್ತಾ, ಗೇಜು ಚೆನ್ನಾಗಿದೆ. ಸೊ ಅಂತ ಏನು ಬಸ್ಟ್ ಹೇಳ್ಕೊಡೋ ಥರ ಏನು ಚೆನ್ನಾಗಿಲ್ಲ ಅನ್ನೋ ಥರ ಏನಿಲ್ಲ, ಇಟ್ ಇಸ್ ಗುಡ್, ಆಯಿತಾ. ಇದನ್ನು ಹೀಗೆ 3 ಡಿಫ್ರೆಂಟ್ ಸೈಜಸ್ಸಿಂದ ಅಡ್ಜಸ್ಟ್ ಮಾಡೋದು ಈ ಥರ. ನನ್ನ ಕಡೆ ಈ ಥರ ಬರುತ್ತೆ. ಆ್ಯಂಡ್ ನಾನು ಲೋಟಸ್ ಯಾಕೆ ತರಿಸಿದ್ದು ಅಂದರೆ ಈ ಬೌಲ್ ಒಳಗಡೆ ಇಡೋಣ ಅಂತ ಹೇಳಿನೇ ಲೋಟಸ್ ತರಿಸಿದ್ದು. ಈ ಥರ ಒಂದು ನಿಮಿಷ. ನೋಡಿ,
ಅದು 3 ಡಿಫ್ರೆಂಟ್ ಹೈಟ್ಸಿಂದ ಇದ್ದಾವೆ. ಸೊ ಡಿಫ್ರೆಂಟ್ ಸ್ಟ್ಯಾಂಡ್ಸ್ ಕೊಟ್ಟಿದ್ದಾರೆ, 3 ಡಿಫ್ರೆಂಟ್ ಹೈಟ್ಸಲ್ಲಿ ಬರುತ್ತೆ ಇದು. ಸೊ ದಿಸ್ ಇಸ್ ಅ ಡೆಕೋರೇಟಿವ್ ಐಟಮ್. ಇದನ್ನ ನಾನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಎಷ್ಟು ಪೇ ಮಾಡಿದ್ದು ಅಂದರೆ ₹250. ಅಂದರೆ ಬರೀ ₹250 3 ಸೆಟ್ ಆಫ್ ಬೌಲ್ಸ್ ಕೊಟ್ಟಿದ್ದಾರೆ ಈ ಥರದ್ದು, ವಿಚ್ ಇಸ್ ರಿಯಲಿ ನೈಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಇದನ್ನು ತೊಗೊಂಡಿದ್ದೀನಿ. ಮೀಶೋ ಇಸ್ ನೀವು ತುಂಬ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅನ್ನೋರಿಗೆ ಮೀಶೋ ಇಸ್ ಅ ವೆರಿ ಗುಡ್ ಪ್ಲೇಸ್. ನಿಮಗೆ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಇರುತ್ತೆ ಮೀಶೋದಲ್ಲಿ. ಸೊ ಒಂದ್ಸತಿ ಹೋಗಿ ಚೆಕ್ಔಟ್ ಮಾಡಿ. ನೆಕ್ಸ್ಟ್ ಬಂದು ಸೆಟ್ ಆಫ್ ತಟ್ಟೆಗಳು, ಅಂದರೆ ಲೈಕ್ ಏನಕ್ಕೆ ಇಡೋಕ್ಕೆ ಅಂತ ಮುಂಚೆನೇ ಹೇಳ್ಬಿಡ್ತೀನಿ. ದೇವ್ರ ಮುಂದೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಇದ್ರ ತಟ್ಟೆಗಳಿರಬೇಕಲ್ಲ, ತಿಂಡಿ ತಟ್ಟೆಗಳು, ಎಲೆ ಅಡಿಕೆ, ಅರ್ಶಿನ ಕುಂಕುಮ ಈ ಥರ ಪ್ಲೇಟ್ಸ್ ಇರೋದಕ್ಕೋಸ್ಕರ ಈ ಥರ ತಟ್ಟೆಗಳಿವೆ. ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. 4 ಡಿಫ್ರೆಂಟ್ ಸೈಜಸಲ್ಲಿ ಬರ್ತವೆ ಇವು. ಆ್ಯಂಡ್ ಇಟ್ ಇಸ್ ತುಂಬ ಹೆವಿನೂ ಇಲ್ಲ, ಲೈಟ್ ವೆಯ್ಟ್ ಇದ್ದಾವೆ. ಆ್ಯಂಡ್ ಯಾಕೆ ಲೋಟಸ್ ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ತೀನಿ. ಲಕ್ಷ್ಮಿ ಇಸ್ ತಾವರೆ ಪ್ರಿಯ. ಸೊ ಆಲ್ಮೋಸ್ಟ್ ನೀವು ನೋಡಿರ್ಬೋದು, ಇದು ಆಲ್ಮೋಸ್ಟ್ ಒಂಥರ ಲೋಟಸ್ ಶೇಪಲ್ಲೇ ಬರುತ್ತೆ. ಮತ್ತು ಈ ಲೈಟ್ಸ್ ಕೂಡ ಅಷ್ಟೇ, ಇದು ಲೋಟಸ್ಸೇ. ಮತ್ತು ಈಗ ಪ್ಲೇಟ್ಸ್ ಕೂಡ ಲೋಟಸಲ್ಲೇ ಸೆಲೆಕ್ಟ್ ಮಾಡಿದ್ದೀನಿ, ಯಾಕಂದರೆ ಲಕ್ಷ್ಮಿಗೆ ಲೋಟಸ್ ಅದೇ ತುಂಬ ಇಷ್ಟ ಅಂಥೇಳಿ. ಆ್ಯಂಡ್ ಇದು 5 ಡಿಫ್ರೆಂಟ್ ಸೈಜಸಲ್ಲಿ ಬರುತ್ತೆ. ಸೊ ನೀವು ಯಾವುದ್ರಲ್ಲಿ ಏನು ಬೇಕಾದರೂ ಇಡ್ಬೋದು. ಆ್ಯಂಡ್ ಇದಕ್ಕೆ ಎಷ್ಟು ಪೇ ಮಾಡಿದ್ದು ನಾನು ಅಂದರೆ, ಇದಕ್ಕೆ ನಾನು ಪೇ ಮಾಡಿರೋದು ಬಂದು ₹800. 4 ಸೆಟ್ಸ್ ಆಫ್ ಪ್ಲೇಟ್ಗೆ ₹800 ಪೇ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ದೀಪ. ಇದು ಬಂದು ದೀಪ, ದೊಡ್ಡ ದೀಪ, ಸಣ್ಣ ದೀಪ, ಕ್ಯಾಂಡಲ್ಸ್. ಸೊ ಇದನ್ನು ಈ ಥರ ಸುತ್ತಬಿಟ್ಟು ತೋರಿಸ್ತೀನಿ. ಇದನ್ನು ಈ ಥರ ಸುತ್ತಬೇಕು. ಆ್ಯಂಡ್ ಇನ್ಫ್ಯಾಕ್ಟ್ ಗೇಜ್ ಚೆನ್ನಾಗಿದೆ ಆಯಿತಾ, ಅಂದರೆ ವೆಯ್ಟ್ ಇದೆ, ಗೇಜ್ ಅಂದರೆ ವೆಯ್ಟ್ ಇದೆ. ಸೊ ಅದಕ್ಕೋಸ್ಕರ ಈ ಥರ ಫಿಕ್ಸ್ ಮಾಡಿ ನೆಕ್ಸ್ಟು ನೋಡಿ, ಇದು ಈ ಥರ ಇದೆ. ಇದರೊಳಗಡೆ ಫುಲ್ ನೀರು ಹಾಕ್ಬಿಟ್ಟು ಸುತ್ತ ಪೆಟಲ್ ಉದುರಿಸಿ ಕೆಳಗಡೆ ಮೇಲ್ಗಡೆ ಕ್ಯಾಂಡಲ್ಸ್ ಹಚ್ಚೋದು. ಚೆನ್ನಾಗಿದೆಯಾ? ಸೊ ಇದಕ್ಕೆ ನಾನು ಪೇ ಮಾಡಿರೋದು ಬಂದು ₹269 ಪೇ ಮಾಡಿದ್ದೀನಿ. ಆ್ಯಂಡ್ ನೀವು ಇದನ್ನೇನೋ ಚಿಕ್ಕಪೇಟೆಯಲ್ಲಿ ಕೇಳಕ್ಕೆ ಹೋದರೆ ಮಿನಿಮಮ್ ₹500-600 ಕಮ್ಮಿ ಅಂತೂ ಕೊಡೋಲ್ಲ. ಸೊ ಲುಕ್ ಎಷ್ಟೇ ಡಿಫ್ರೆಂಟಾಗಿ ಎತ್ತಿಕ್ಕಾಗಿದೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಂಗೆ ತುಂಬ ಇಷ್ಟ ಆಯ್ತಿದು. ಸೊ ಇದು ಅಂತ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಎಲ್ಲೋಯ್ತಪ್ಪ, ಇನ್ನು ಪ್ರಾಡಕ್ಟ್ ಕ್ವಾಲಿಟೀಸ್ ಬಗ್ಗೆ ಹೇಳ್ಬೇಕಂದ್ರೆ ದೇ ಆರ್ ವೆರಿ ಗುಡ್. ಇದೂ ಏನಂದರೆ ಏನದು ಪ್ಲೇಟ್ಸ್ ಇದು, ಯಾಕೆಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಟ್ಟು 9 ತಟ್ಟೆ ಇರಬೇಕಾಗುತ್ತೆ. ಸೊ ಅದಕ್ಕೋಸ್ಕರ 9 ತಟ್ಟೆನೂ ಈ ಸತಿ ಈ ಥರದ್ದೇ ಇಡೋಣ, ಸ್ಟೀಲ್ ತಟ್ಟೆ ಬೇಡ ಅಂತೇಳಿ ಅಂದ್ಕೊಂಡಿದ್ದೀನಿ. ನಂಗೆ ಮುಂಚೆಯಿಂದನೂ ಒಂದು ಆಸೆ ಇತ್ತಾಯ್ತಾ, ಲೈಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಬೆಳ್ಳಿ ಐಟಮ್ಸ್ ಇಡಬೇಕು ಅಂತ. ಅದಕ್ಕೆ ಇಷ್ಟು ದಿನ ಇದು ಯಾವುದಕ್ಕೂ ಇನ್ವೆಸ್ಟ್ ಮಾಡಿರಲಿಲ್ಲ. ಈಗ ನಿಮಗೆ ಗೊತ್ತಿದೆ ಬೆಳ್ಳಿ ರೈಸ್ ಹೆಂಗೆ ಹೋಗಿದೆ ಅಂತ. ಸೊ ಅದಕ್ಕೋಸ್ಕರ ಎಷ್ಟು ಬೆಳ್ಳಿ ತಟ್ಟೆ ಇದೆಯೋ ಅಷ್ಟು ಯೂಸ್ ಮಾಡ್ತೀನಿ. ಇನ್ನು ಮಿಕ್ಕಿದ್ದಕ್ಕೆಲ್ಲ ಈ ಥರ ಸಿಲ್ವರ್ ಕೋಟೆಡ್ ಪ್ಲೇಟ್ಸ್ ಯೂಸ್ ಮಾಡೋಣ ಅಂತ. ಲುಕ್ ಅಟ್ ದಿಸ್ ಗೈಸ್, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ಲಾದರೂ ಡ್ಯಾಮೇಜ್ ಇದೆಯಾ? ಏನೂ ಇಲ್ಲ. ಸೋ ಗುಡ್, ಸೋ ನೈಸ್. ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ. ಸೊ ಇದೂ 4 ಪ್ಲೇಟ್ಸ್ಗೆ ಪ್ಯಾಕ್ ಆಫ್ 4 ಪ್ಲೇಟ್ಸ್. ಇದರಲ್ಲಿ ಪ್ರಿಂಟ್ ಇಲ್ಲ. ನನಗೆ ತುಂಬ ಎರಡು ಒಂದೇ ಥರ ಬೇಡ, ಒಂದು ಥರ ಇನ್ನೊಂದು ಥರ ಇರಲಿ ಅಂತ ಹೇಳಿ ಇದನ್ನ ತೊಗೊಂಡೆ. ಇದಕ್ಕೆ ₹700. ಅದು ಪ್ರಿಂಟ್ ಇರೋದಕ್ಕೆ ಎಕ್ಸ್ಟ್ರಾ ₹100. ಸೊ ₹800 ಆಗಿದೆ. ಸೊ ಇದನ್ನ ಹೀಗೆ ಫೋಲ್ಡ್ ಮಾಡಿ ಒಂದು ಕಡೆ ಎತ್ತಿಟ್ಬಿಡೋಣ. ನೆಕ್ಸ್ಟು ಬಂದು ಇದು ಬಂದು ಒಂದು, ಯಾಕಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಿಟರ್ನ್ ಗಿಫ್ಟ್ ಕೊಡೋರಿಗೆ ಈ ಸತಿ ತಾಂಬೂಲ ಪ್ಯಾಕ್ ಮಾಡೋಕ್ಕೆ ಅಂತ ಹೇಳಿ ನೆಟ್ನ ತರಿಸಿದ್ದೀನಿ. ಇದು ಬಂದು ಮೀಶೋದಲ್ಲಿ ಒಂದು ನೆಟ್ ಬಂದು 3 ಮೀಟರ್ಸ್ ಇರುತ್ತೆ. ಸೊ ಓಪನ್ ಮಾಡೋಣ. ಈ ಥರದ್ದು 3 ತರಿಸಿದ್ದೀನಿ, ಯಾಕಂದರೆ ನಾನು 40 ರಿಟರ್ನ್ ಗಿಫ್ಟ್ಸ್ ತರಿಸಿದ್ದೀನಲ್ವಾ. ಸೊ ಅದಕ್ಕೋಸ್ಕರ 40 ಮೆಂಬರ್ಸ್ಗೂ ಸೇಮ್ ಇದರಲ್ಲೇ ಹೋಗಬೇಕು, ವ್ಯತ್ಯಾಸ ಆಗಬಾರ್ದು ಅಂತೇಳಿ ತರಿಸಿದ್ದೀನಿ. ಬಟ್ ಕಲರ್ಸ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ. ಕಲರ್ಸ್ ಬೇರೆ ಬೇರೆ ಥರ ಇರಲಿ, ಒಂದೇ ಥರ ಬೇಡ ಅಂಥೇಳಿ ಈ ಥರ ಇದೆ. ಆ್ಯಂಡ್ ಇಟ್ ಇಸ್ ಟ್ರಾನ್ಸ್ಪರೆಂಟ್.
ಸೊ ನೀವು ಪ್ಯಾಕ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ. ಆ್ಯಂಡ್ ಇದು ಬಂದು ಒಂದಕ್ಕೆ ಲೈಕ್ ಅರೌಂಡ್ 149 ರುಪೀಸ್ ಏನೋ. 3 ಮೀಟರ್ಸ್ ಬಟ್ಟೆಗೆ ಜಸ್ಟ್ 149 ರುಪೀಸ್ ಕೊಟ್ಟಿದ್ದೀನಿ, ಅಂದರೆ 50 ರೂಪಾಯಿ 1 ಮೀಟರ್ ಬಿದ್ದಂಗೆ ಆಯಿತು ಇದು. ಟೋಟಲಿ ಈ ಥರದ್ದು ಇನ್ನೂ 2 ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಬಂದು ಈ ಸ್ಟ್ಯಾಂಡ್ ಬಗ್ಗೆ ಹೇಳಲೇಬೇಕು. ಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ಆರ್ಚ್ ಥರ ಇತ್ತು, ಅಂದರೆ ಸೈಡಲ್ಲಿ ಪಿಕ್ಚರ್ ಅಪ್ಲೋಡ್ ಮಾಡಿರ್ತೀನಿ, ಆರ್ಚ್ ಥರ ಇತ್ತು. ಬಟ್ ನನಗೇನು ಅನಿಸ್ತು ಈ ಸತಿ ಆರ್ಚ್ ಬೇಡ, ಸ್ಟ್ಯಾಂಡಲ್ಲಿ ಏನಾದ್ರು ಮಾಡೋಣ ಅಂಥೇಳಿ ಈ ಸ್ಟ್ಯಾಂಡಲ್ಲಿ ತರಿಸ್ಕೊಂಡಿದ್ದೀನಿ. ನೋಡಿ ಇದು ಬಂದು ಪೈಪ್ಸ್. ಈ ಸ್ಟ್ಯಾಂಡ್ ಬಗ್ಗೆ ಮುಂಚೆನೇ ಹೇಳ್ಬಿಡ್ತೀನಿ, ಅಡ್ಜಸ್ಟಬಲ್ ಸೈಜಸ್ ಇದೆ, 3 feet, 5 feet ಆ್ಯಂಡ್ 7 feet. ಸೊ ಡಿಫ್ರೆಂಟ್ ಹೈಟ್ಸ್ಗೆ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇದನ್ನ. ವಾಟ್ ಇಸ್ ದಿಸ್? ಗಮ್ ಕೊಟ್ಟಿದ್ದಾರೆ ಅವರು. ಇದನ್ನ ಫುಲ್ ಓಪನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಇದ್ರೊಳಗಡೆ ನೀವು ವಾಪಸ್ ಸ್ಟೋರ್ ಮಾಡಿರಬೇಕಾಗುತ್ತೆ, ಬೇರೆ ಆಪ್ಷನ್ ಇಲ್ಲ, ಅದಕ್ಕೋಸ್ಕರ. ನೋಡಿ ಈ ಥರ 2 ಸ್ಟ್ಯಾಂಡ್ ಇರುತ್ತೆ ಆಯಿತಾ. ಅಡ್ಜಸ್ಟೇಬಲ್ ಪೈಪ್ಸ್, ಹೀಗೆ ಸೈಡಿಗೆ ಕುರ್ಸಿ ಅಡ್ಜಸ್ಟ್ ಮಾಡೋ ಪೈಪ್ಸ್ ಇರ್ತದೆ ಈ ಥರ. ಅದ್ರ ಪಿಕ್ಚರ್ ಸೈಡಲ್ಲಿ ಅಪ್ಲೋಡ್ ಮಾಡ್ತೀನಿ ಲಾಸ್ಟಲ್ಲಿ ಯಾವ ಥರ ಅಡ್ಜಸ್ಟ್ ಮಾಡ್ಬೋದು ಅಂತ. ಆಮೇಲೆ ಫುಲ್ ಹಿಂಗೆ ಆರ್ಚ್ ಥರ ಬರುತ್ತೆ. ಇದು ಒಂದು ಸ್ಟ್ಯಾಂಡನ್ನ ತೊಗೊಂಡಿದ್ದೀನಿ, ಇದು ವೆರಿ ಚೀಪ್ ಆಯಿತಾ. ಎಷ್ಟಿರ್ಬೋದು ಅಂತ ಹೇಳ್ಬಿಡ್ತೀನಿ ನೋಡಿ. ಅದು ಪಿಕ್ಚರ್ ಕೂಡ ಇಲ್ಲಿದೆ, 378 ರುಪೀಸ್ ಅಷ್ಟೇ. ನೋಡಿ ಈ ಥರ ಡಿಫ್ರೆಂಟ್ ಹೈಟ್ಸಲ್ಲಿ ನೀವು ಅಡ್ಜಸ್ಟ್ ಮಾಡ್ಬೋದು ಇದನ್ನ. ಬೇಕಾದ್ರೆ ಪಿಕ್ಚರ್ ಕೂಡ ಸೈಡಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇದಕ್ಕೆ 378 ರುಪೀಸ್ ಏನೋ ಆಗುತ್ತೆ ಅಷ್ಟೇ. ಸೊ ಇದು ಬಂದು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಐಟಮ್ಸ್. ಈ ಸತಿ ಇಷ್ಟು ಐಟಮ್ಸ್ನ ನಾನು ತೊಗೊಂಡಿದ್ದೀನಿ ಡೆಕೋರೇಷನ್ ಪರ್ಪಸ್ಗೋಸ್ಕರ. ಆ್ಯಂಡ್ ನಿಮ್ಗೆ ಯಾವ್ದಾದ್ರು ಐಟಮ್ಸ್ ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವಾ, ಜಾಸ್ತಿ ಪ್ರೈಸ್ ಕೊಟ್ಟನಾ ಇಲ್ಲ ಕಮ್ಮಿ ಕೊಟ್ಟನಾ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ಸಿನ ಲಿಂಕ್ ಬೇಕು ಅಂದರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಾಗಿ ಹಾಕಿರ್ತೀನಿ, ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ನೀವು ಯಾವ ಥರ ವರಮಹಾಲಕ್ಷ್ಮಿ ಹಬ್ಬನ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಎಷ್ಟೆಷ್ಟು ಎನರ್ಜಿ ಎಫರ್ಟ್ಸ್ ಹಾಕ್ತಾ ಇದ್ದೀರಾ ಅಂತಲೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಇಂಥದ್ದೇ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.